ಏನಾಯ್ತು ನಿಮಗೆ? ಸಂತೋಷದಿಂದ ಒಪ್ಕೊಳ್ಳಿಕ್ಕೆ ಹೋದ್ರೆ ತಾಯಿ ತೂಡ್ತೀಯಲ್ಲ ಮಾರಾಯ. ಕೂಡ್ದೆ ಮತ್ತೆಂತ ಮಾಡುದು? ಮತ್ತೆ ಸಿಟ್ಟದಕ್ಕೆ ನಿನಗೆ ಅಂತಂದೆ ಸಿಟ್ಟಿ ಯಾಕ? ನೀ ಮಾಡಿದ್ದಕ್ಕೆ ಮತ್ ನಗಾಡ್ಬೇಕಾ? ಅಲ್ಲ ನಾನು ಏನ್ ಒಬ್ಬ ಮಾಡಿ ಕಿತ್ತಿ ಜೀವಂತ ಇದ್ದಾನೆ ಅಂತ ಇವತ್ತು ಗೊತ್ತಾಯ್ತಾ? ನೋಡೋ ಬೇಡದ ಹೇಳ್ಬೇಡ ಮತ್ತೆ. ಮರತದ್ದು ಹೌದಂತಾದ್ರೆ ನಾನು ಇಲ್ಲಿ ಬರ್ತಿದ್ದ? ನೆನ್ಪಿದ್ದದ್ದು ಯಾವಾಗಂತ ಬೇಕಲ್ಲ. ಅಲ್ಲ ಮತ್ತದು ಎಲ್ಲಿ ಅಂತ, ಅದು ನೆನ್ಪಿದ್ದದ್ದು ಎಲ್ಲಿ ಅಂತ ಪ್ರಶ್ನೆ. ನೆನಪಿಂದ ಹೋದ್ರೆ ನಾನು ಇಲ್ಲಿ ಬರ್ತಿದ್ನ? ಇಲ್ಲಿಗೆ ಬರೋ ಕತೆ ಬಿಟ್ಟಾಕ್ ಮಾರೆ. ಕೆಲಸ ಆಗ್ಬೇಕಿದ್ರೆ ನೀವು ಎಲ್ಲಿಗೆ ಬೇಕಿದ್ರು ಬರ್ತೀವಿ. ಅಯ್ಯೋ ಆದ್ರೆ ಅಲ್ಲಿ ಮಾಡಿದ್ದೇನು ಅಂತ ಬೇಕು. ನಾನು ಏನ್ ಮಾಡಿದೆ? ಏನ್ ಮಾಡಿದ್ಯಾ? ಏನಾಯ್ತು? ಏನ್ ನಾಗವನಕ್ಕೆ ನಾನು ಬರಲಿಲ್ವಾ? ನಾನು ಬರಲಿಲ್ವ ನಾಗವನಕ್ಕೆ? ನೀನ್ ಬಂದಿದ್ದೀಯ? ನಾನು ಬಂದಿದ್ದೆ. ನಿನಗೆ ಅವಳಿಗೆ ಮಾತಿ ಬೆಳೆದದ್ದು. ಕೂಡಿದ್ರೆ ಹಾವಿಡದೆ ಎತ್ತು ಅಂತ ಹೇಳಿದ್ದವಳು. ಅಷ್ಟೊತ್ತಿಗೆ ಹಾವಿಡದೆ ಎತ್ತಲಿಲ್ವಾ? ಎತ್ತಿದ್ದೇನೆ. ಎತ್ತದ ಮೇಲೆ ಏನಾಯ್ತು ಅಂತ ಬೇಡ. ಸುಳ್ಳಲ್ಲ, ಏನಾಯ್ತಾ? ಬೇಡ, ಆ ವಿಷಯ ಬೇಡ. ನಂಗೆ ಸಂತೋಷ ಆಯ್ತು. ಇನ್ನೇನು ಮಾತಾಡ್ಸ್ಬೇಕು ಅಂತ ನಾ ಬಂದ್ರೆ ನೋಡಿದ್ರು ನೋಡದೆ ಹೋದವರಾಗ ಹೋಗ್ಕೊಂಡು ಈಗ ಒಂದ್ ಕಿತ್ತಿ ಅಂತೀಯ. ಕಿಟ್ಟಿ ಅದ್ರ ಅರ್ಥ ನಾನು ಮರೆತಿದ್ದೆ ಅಂತಲ್ಲ. ಮತ್ತೆ ಯಾಕೆ ಹಾಗಾಯ್ತು ಕೇಳು. ನೀನ್ ಬಂದಿದ್ದೀಯ ಎಂಬುದು ನನಗೆ ಗೊತ್ತಿಲ್ಲ. ನನಗೆ ಆ ಕ್ಷಣಕ್ಕೆ ಏನು ಯೋಚನೆ ಇತ್ತು ತಲೆಯಲ್ಲಿ? ದಿಟ್ಟ ಹೆಣ್ಣ ಅಂತ ಶಿವರಂಜನಿಯ ಅಟ್ಟಹಾಸವನ್ನು ಮಟ್ಟ ಹಾಕುವುದೇ ನನ್ನ ಲಕ್ಷ್ಯವಾಗಿದ್ದೇವೆ. ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಲಿಕ್ಕೆ ನಾನು ಹೋಗಿಲ್ವ? ದಿಟ್ಟ ಹೆಣ್ಣಿನ ಅಟ್ಟಹಾಸವನ್ನು ಮೆಟ್ಟಿ ಮುರಿಯುವುದು ನಿನ್ನ ಉದ್ದೇಶ. ಆದ್ರಿಂದ ನಿನ್ನ ಲಕ್ಷ್ಯ ಇತ್ತು. ಹೌದು. ಹಾಗಾಗಿ ಆಚೀಚೆ ಯಾರಿದ್ರು ಅಂತ ನೋಡ್ಲಿಲ್ಲ. ಗೊತ್ತಾಗಲಿಲ್ವಾ? ಇಲ್ಲಿ ಹೋದ್ರೆ ನೀ ನಮ್ಮನೆ ಬರ್ತಿರ್ಲಿಲ್ಲ. ನಾನು ನಿನ್ನ ಮರ್ತತೆ ಹೋದಂತಾದ್ರೆ ಇಲ್ಲಿ ಬರುವ ಅವಶ್ಯಕತೆ ಇದ್ದಿತ್ತ? ಈಗ ಆದ್ರೆ ನಾನು ನಿನ್ನ ಮಾತು ಹೋಗ್ತೆ. ಹೌದಾ? ನಿಜವಾಗ ಆಗ ನನಗೆ ಸಿಟ್ಟು ಬಂದದ್ದು ಅಷ್ಟು ಇಷ್ಟ ಅಲ್ಲ. ಹೌದಾ? ಈಗ ಬಂದಿಯಲ್ಲ? ಬಂದೆ. ಪುಣ್ಯಾತ್ಮ ಬಂದ ನನ್ನನ್ನು ಹೊರಗಡೆ ನಿಲ್ಸಿ ಮಾತಾಡಿಸ್ತೀಯ, ಒಳಗಡೆ ಕರ್ಕೊಂಡು ಹೋಗ್ತೀಯ, ಏನಾದ್ರು ಕೊಡ್ತೀಯ ಕುಡಿಲಿಕ್ಕೆ? ಓಹೋ ಬಾಬಾ 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 ಏನಾಯ್ತು ನಿನಗೆ? ಏನಾಯ್ತಾ? ಆ ಮಂಚ ಮೇಲೆ ಕುಳಿಸಿ ಯಾಕೆ ಬಂದಿಯಲ್ಲ? ಅಂದ್ರೆ ನಮ್ಮ ಅಪ್ಪನ ಕಾಲದಿಂದ ಇದ್ದ ಮಂಚ ಅದು ಒಂದೇ. ಅದ್ರ ಮೇಲೆ ಕೂತ್ರು ಸಾಕು. ಆ ಮಂಚ ಅದನ್ನು ಮಾಡಿದ ಆಚಾರ್ಯ ಹೆಸರು ಹೇಳ್ತಾ ಉಂಟು. ಈಸೋ ಈಸೋ. ಯಾರ ಹೆಸರು ಹೇಳ್ತಾ ಉಂಟು? ಆಚಾರ್ಯ ಹೆಸರು. ಅದಕ್ಕೂ ಕೃತಜ್ಞತಾ ಭಾವ ಉಂಟು ನೋಡು. ಅದು ಆ ಮಂಚ ಮಾಡಿದ ಆಚಾರ್ಯ ಸುದ್ದಿ ಹೇಳ್ತೇವೆ, ಭಂಡಾರಿ ಸುದ್ದಿ ಹೇಳಿಲ್ಲಲ್ಲ. ಭಂಡಾರಿ ಸುದ್ದಿ ಹೇಳಲಿಕ್ಕೆ ಪಾಪ ಪತ್ರಿಸಿದ್ನ ಹಾಗಲ್ವಾ? ಅದಕ್ಕೂ ಭಂಡಾರಿಗೂ ಸಂಬಂಧವೇ ಇಲ್ಲ. ಮತ್ತೆ ಯಾಕೆ ಹೇಳ್ತಾರೆ? ವಿನೋದ ಕೆಳತ್ ಬಿಡು. ಅದಲ್ವಾ? ಪುಣ್ಯಾತ್ಮ ಏನಾದ್ರು ಕುಡಿಲಿಕ್ಕೆ ಕೊಡ ಮಾರಾಯ. ನೀರು ನೀರು ಕೊಡ. ನಿಮ್ಗೆ ಕುಡಿಯೋದಕ್ಕ? ಹೌದು. ಹಾಲು ಕೇಳ್ತೇ ಮಾಡಿದೆ, ನೀರೇ ಕೇಳ್ಬಿಟ್ಟೆ ನೀವು ಮೊದ್ಲೆ. ಈಗ ಹಾಲು ಕೊಡು. ದಪ್ಪ ಹಾಲು. ದಪ್ಪ ಹಾಲು. ಅದರಲ್ಲಿ ಕೇಸರಿ ಮಿಶ್ರಿತ ಹಾಲು. ದಪ್ಪ ಹಾಲು ತಗೊಂಡು ಬರುದು. ಒಂದು ಇಷ್ಟು ಸಣ್ಣದ ಬಿಂದಿಗೆಯಲ್ಲಿ ತುಂಬಿಸ್ಕೊಂಡು ತಗೊಂಬ. ಇದು ಸಣ್ಣ ಬಿಂದಿಗೆಯ? ಯಾರ ಮನೆ ತೆಗೆಬೇಕು ಅಂತ ಮಾಡಿದ್ದೇನೆ. ಯಾಕ ಇದು ಇಷ್ಟು ಸಣ್ಣ ಬಿಂದಿಗೆ ಅಂದ್ರೆ? ಬಿಡು. ಬಿಂದಿಗೆ ದಪ್ಪ ಹಾಲು ಅಲ್ಲ? ದಪ್ಪ ಹಾಲು. ಸಕ್ಕರೆ ಹಾಕ್ತಿರ್ಬೇಕು. ಸಕ್ಕರೆ ಕೇಸರಿ ಮಿಶ್ರಿತವಾದ ಹಾಲು. ನೀವು ಕೂತ್ಕೋ, ನಾ ಹೋಗಿ ಹಾಲು ತಗೊಂಡ್ಬಿಟ್ಟು. ಅದು ಯಾಕ? ಹಾಲಿಲ್ಲ, ತರ್ಬೇಕಷ್ಟೇ. ಮನೇಲಿ ಎತ್ತದಿಲ್ವಾ? ಹಾಲಿಲ್ಲ. ಹಾಗಂತ ತೆಳ್ಳಗಿಂದ ಹಾಲು ರೊಟ್ಟಿಲ್ವಾ? ತೆಳ್ಳಗಿಂದ ಎಂತದ್ದ? ಅದೇ ಹಾಲೆ ತೆಳ್ಳಗಿಂದ ಹಾಲಾದ ರೊಟ್ಟಿಲ್ವಾ? ಅಂದ್ರೆ ತಂದು ಎಷ್ಟು ದಿವಸ ಆಯ್ತು? ಅಲ್ಲ ಕೇಳಿದ್ದು ಅದಕ್ಕೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಶ್ರಣ ಮಾಡಿ ತಗೊಂಡ. ನಾ ಅಂಗಡಿಗೆ ಹೋಗ್ಬರ್ಬೇಕೀಗ. ಅಂಗಡಿಗ ಸಕ್ಕರೆ ಅಂಗಡಿಲೇ ಉಂಟು. ತಂದಿಟ್ರೆ ಇರುವೆ ಹೊತ್ಕೊಂಡು ಹೋಗ್ತದೆ ಅಂತ ನಾ ತರುವುದೇ ಇಲ್ಲ. ಎಂತದ್ದು ಬೇಡ. ಹಾಲು ಬೇಡ, ಸಕ್ಕರೆ ಮಿಶ್ರಣ ಮಾಡೋದು ಬೇಡ, ಎಂತದ್ದು ಬೇಡ. ನಾನು ಸುಧಾರಿಸ್ಕೊಳ್ತೇನೆ. ಸ್ವಲ್ಪ ನೀರಾದ್ರೂ ಕೊಡು. ನೀರ? ಹೌದು. ನೀರಾದ್ರೂ ನನ್ಗೆ ಬಾವಿಗೆ ಹೋಗ್ಬರ್ಬೇಕು. ಬಾವಿಗ? ಹೌದು. ಬಾವಿಗ ನೀರು ತಂದಿಟ್ರೆ ನಮ್ ಕೊಡ ತೂತುಂಟು. ತಂದಿಟ್ಟು ನೀರು ಸೋರ್ ಹೋಗ್ತದೆ. ಯಾರಾದ್ರೂ ನೀರು ಬಂದು ನಾನು ಅಷ್ಟೊತ್ತಿಗೆ ಬಾವಿಗೆ ಹೋಗಿ ನೀರು ತಂದು ಒಂದ್ ತಂಬಿಗೆ ಹರಿಸ್ಕೊಂಡು ಉಳಿದದ್ದೆಲ್ಲ ಚೆಲ್ಬಿಡ್ತೇನೆ ನಾನು. ಸಾಕು. ಹಾಲು ಇಲ್ಲ, ನೀರು ಇಲ್ಲ, ಎಂತದ್ದು ಬೇಡ. ಏನು ಇಲ್ಲ. ಏನು ಬೇಡವಾ? ಸುಧಾರಿಸ್ಕೊಳ್ತೇನೆ. ಗುಣ ಉಂಟಲ್ಲ? ಖಂಡಿತ. ಮತ್ತೆ ಪುಣ್ಯಾತ್ಮ ನಾನು ಇಲ್ಲಿ ಬಂದದ್ದು ಯಾಕೆ ಗೊತ್ತಾ? ಹೊಸ ಸಿಹಿ ಸಿಹಿ ಸುದ್ದಿಯನ್ನು ನಿನಗೆ ಹೇಳೋದಕ್ಕೆ ಬಂದದ್ದು. ಏನ್ ಸುದ್ದಿ? ನನ್ನ ತಂಗಿ ದೇವಿಕಾಳಿಗೆ ಮದುವೆಯನ್ನು ಹೋಗಿ ನಿಶ್ಚಯ ಮಾಡಿದ್ದಾರೆ. ಆ ಸುದ್ದಿಯನ್ನು ಹೇಳಲಿಕ್ಕೆ ನೀನು ಬಂದದ್ದು. ನಿನಗೆ ದೇವಿಕಾ? ನನ್ನ ತಂಗಿ. ನಿನ್ನ ತಂಗಿ ಬೇರೆ ಅಲ್ಲ, ನನ್ನ ತಂಗಿ ಬೇರೆ ಅಲ್ಲ. ನನಗೆ ಕೆಲಸ ಉಂಟು, ನಿಮ್ಮನೆಗೆ ಹೋಗ್ತೇನೆ ನಾನು. ಮನೆಗೆ ಮನೆಯಲ್ಲಿ ಎಂತ ಕೆಲಸ ಉಂಟು ನಿನಗಲ್ಲಿ? 15 ದಿವಸ ಮದುವೆ ತಯಾರಿ. ಮದುವೆ ತಯಾರಿ? ಹೌದು, 15 ದಿವಸ ಉಂಟು. ನೀನು ಕೆಲಸ ಮಾಡ್ಬೇಕು. ಯಾಕೆ? ಅಲ್ಲ, ನಾನು ಅಂದ್ರೆ ಅಲ್ಲಿ ಹೋದ್ರೆ ಊಟದ ವ್ಯವಸ್ಥೆ ಒಳ್ಳೆ ಆಯ್ತಲ್ಲ. ಸ್ವಲ್ಪ ಸುಮ್ಮನೆ ಕಿಟ್ಟಿ. ಏನು ನೀನು? ಯಾಕ ನೀನ್ ನಮ್ಮಲ್ಲಿರುವಾಗ ಏನ್ ದುಡಿದೇ ಉಣ್ಣಬೇಕು ಅಂತ ಯಾರಾದ್ರು ಹೇಳಿದ್ರ? ಸ್ವಾಭಿಮಾನಿ ನಾನು.
ಅಂದ್ರೆ ಹಾಗೆಲ್ಲ ಸುಮ್ನೆ ಧರ್ಮಕ್ಕೆಲ್ಲ ಊಟ ಮಾಡುವವಲ್ಲ, ಅಂದ್ರೆ ಕೆಲಸ ಮಾಡಿಯೇ ತಿನ್ನುವ ಕಾರಣ ಬೇಕು. ಸರಿ. ಈ ತಂಗಿ ಮದುವೆ ಒಟ್ಟಿಗೆ ಈ ಬ್ರಹ್ಮಚಾರಿ ಕೊರಡು ಒಂದ್ ಮದುವೆ ಆಗಿದ್ರೆ ಆಗಲೇ ಒಂದ್ ತಿಂಗಳಲ್ಲೇ ಹೋಗಿತ್ತಲ್ಲ. ಹೌದಾ? ನಾನು ಆ ಯೋಚನೆಯಲ್ಲಿದ್ದೇನೆ. ಹಾಗಂತ ಹೆಣ್ಣು ಹುಡುಕುವ ಪ್ರಶ್ನೆ ಇಲ್ಲ. ಅಂದ್ರೆ ಯಾವ್ದಾದ್ರು ಆಗ್ತದೆ. ಮತ್ತೆ ಹೆಣ್ಣು ಹುಡುಕು ಪ್ರಶ್ನೆ ಇಲ್ಲ ಅಂದ್ರೆ ಹಾಗಲ್ಲ. ಹೆಣ್ಣಲ್ಲದೆ ಹೋದ್ರು ನಡೀತದ. ಪುಣ್ಯಾತ್ಮ ಹಾಗಲ್ಲ. ಹುಡುಕುವುದು ಬೇಡ, ನಾನು ನೋಡಿ ಆಗಿ ಹೋಗಿದೆ. ನೋಡಿದ್ಯಾ? ಹೌದಾ? ಯಾರ? ಅವತ್ತು ನಾಗಬರದಲ್ಲಿ ಆ ಪ್ರಕರಣದಲ್ಲಿ ಇದ್ಲಲ್ಲ. ಹೌದು. ಏ ಪುಣ್ಯಾತ್ಮ. ನಾರಿ ಎಲ್ಲವಾಗೆ ನಿಜ ಹೆಮ್ಮಾರಿಯಾಗೆ ಹೆಮ್ಮಾರಿಯಾಗೆ ಮಾರಿಯಾಗೆ ಬಂದೆ, ನಿಜ ಹೆಮ್ಮಾರಿಯಾಗೆ ಬಂದೆ. ಭಾರಿ ಛಲವು ಮದವೇರಿದವಳು, ಭಾರಿ ಛಲವು ಮದವೇರಿದವಳು ದಿಟಾಯಿ, ಸಾರದಿರವನ ವಿಚಾರವ ಸಮ್ಮುತ. ಏನೋ ನಿನ್ನ ಮದುವೆ ವಿಷಯ ಸಂತೋಷದಿಂದ ಕಿವಿಗೊಟ್ಟೆ ನಾನು. ಆ ಪ್ರಕರಣದಲ್ಲಿದ್ದವಳ. ಹೌದು. ಅವಳನ್ನೊಂದು ಹೆಣ್ಣು ಅಂತ ಯಾರು ಹೇಳಿದ್ದ? ಯಾಕೆ? ಒಂದೋ ಬ್ರಹ್ಮ ಸೃಷ್ಟಿ ಮಾಡುವಾಗ ಹೆಂಡತಿ ಶಾರದೆ ಒಟ್ಟಿಗೆ ಜಗಳ ಮಾಡ್ಕೊಂಡೇ ಅವಳು ಸೃಷ್ಟಿ ಮಾಡಿದ್ದು. ಇಲ್ಲ, ಇವಳು ಸೃಷ್ಟಿ ಮಾಡ್ಬೇಕಿದ್ರೆ ಅವನು ನಿದ್ದೆ ಬಿಟ್ಟಿದ್ದ. ಇಲ್ಲೇ ಹೋದ್ರೆ ಅಂತವಳೆಲ್ಲ ಸೃಷ್ಟಿ ಆಗುವ ಸಾಧ್ಯತೆ ಇಲ್ಲ. ಹೌದಾ? ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದ್ರೆ ಹೇಳು. ನಾರಿ ಅಲ್ಲವಾಕೆ ನಿಜ ಹೆಮ್ಮಾರಿ ಕೇಳು ಮಂಕೆ ಅಂತ ನಿನಗೆ ಹೇಳಿದರೆ ಜನ ನನಗ ಮಂಕು ಅಂತ ಹೇಳ್ತಾರೆ. ಹೌದೇನಾ? ಯಾವ ಕಾರಣಕ್ಕೂ ಆ ಹೆಣ್ಣು ಬೇಡ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದ್ರೆ ಅವಳು ಆಡಿದ ಮಾತನ್ನು ಕೇಳಿದಾಗ ಆವತ್ತು ಹೋಗಿ ಅವಳು ಮುಸುಡಿಗೆ 2 ಬಿಡಬೇಕು ಅಂತ ಮಾಡಿದ್ದೆ. 4 ಬಿಡ್ಬೇಕಿತ್ತು ನಿನಗೆ ನನ್ನ ಕಳ್ಕೊಳ್ಬೇಕು ಅಂತ ಉಂಟ. ಯಾಕ? ಅವಳಿಗೆ ಹೊಡೆದ್ರೆ ನನ್ನ ಬಿಡ್ತೀರ ಮಾರಾಯ. ಹಾಗಂತ ನೇರ ಹೊಡೆಯಲಿಕ್ಕಾಗದೆ ಹೋದ್ರು ನನಗೆ ಅವಳ ಬಗ್ಗೆ ಹಾಗೆ ಎಷ್ಟು ಉಂಟು ಅಂತ ತಿಳ್ಕೊ. ದ್ವೇಷ ಕುದಿತಾ ಉಂಟು. ಅವಳು ಮಲ್ಕೊಂಡೆಲ್ಲಿಗಾದ್ರೂ ಹೋಗಿ 2 ಕೊಟ್ಟು ಬಂದ್ರು ಬಂದೆ. ಹೌದೌದು, ಅಷ್ಟು ಸುಲಭ ನೋಡು. ಅಂದ್ರೆ ಅವಳು ಮಲ್ಕೊಂಡಿದ್ದಲ್ಲ, ಈಗ ನೀನು ಹೋಗಿ ಹೊಡಿಲಿಕ್ಕೆ ಅವಳಿಗೆಲ್ಲ ಸುತ್ತಮುತ್ತ ರಾಜಭಟ್ರ ಕಾವಲನ್ನು ಬಳಸ್ಕೊಂಡಿಯಾ? ಹೋಗ್ಲಿಕ್ಕೆ ಬಿಡುದಿಲ್ವಾ? ಹೋಗ್ಲಿಕ್ಕೆ ಬಿಡ್ತಾರ ಅವರು? ಬಿಡದೆ ಹೋದ್ರೆ ಹೇಗೂ ಸಮಸ್ಯೆ ಇಲ್ಲ. ಅಂದ್ರೆ ನನ್ನ ಮಾತಿನ ಅರ್ಥ ಏನು? ಬಿಟ್ಟರೆ ಹೋದ್ರೆ ಆದ್ರೆ ಕೊಡ್ತೇನೆ ಅಂತಂದ್ರೆ ಅರ್ಥ ಏನು? ನಾನು ಅವಳನ್ನು ಅಷ್ಟು ದ್ವೇಷಿಸ್ತೇನೆ ಅಂತ ಅರ್ಥ. ಸರಿ ಸರಿ ಸರಿ. ಆದ್ರಿಂದ ಯಾವ ಹೆಣ್ಣಾದ್ರೂ ಒಡ್ಡಿಲ್ಲ. ನೀನ್ ಅವಳನ್ನೇ ಮದುವೆ ಆದದ್ದು ಹೌದಾದ್ರೆ ಅಮ್ಮೋರ್ ಗಂಡ ಆಗ್ತೇನೆ. ಪಾಪ ಅವಳೊಳ್ಳೆ ಗತ್ತುಗಾರಿಕೆಯಲ್ಲಿ ಹೀಗ್ ಮಾಡ್ಕೊಂಡು ಹೋಗುದು, ನೀನ್ ಅವಳ ಚೀಲ ಹಿಡ್ಕೊಂಡು ಹೀಗ್ ಬಕ್ಕೊಂಡು ಹೋಗುದು ಅಂತ ಅಮ್ಮೋರ್ ಗಂಡ ನೀನ್ ಆಗುದು ಬೇಡ. ಆ ಹೆಣ್ಣು ಬೇಡೂ ಬೇಡ. ಬೇಕಿದ್ರೆ ನಾನು ನೀನು ಸೇರೊಂದು ಸಂಸಾರ ಮಾಡು. ಎಂತ ಅಸಹ್ಯ ಮಾತಾಡ್ತಿ ಮಾರಾಯ. ಎಂತ ಅಸಹ್ಯ? ಎಂತ ನಾನು ನೀನು ಕೂಡಿ ಸಂಸಾರ ಮಾಡುವುದು? ಎಂತ ಸಂಸಾರ ಅಂದ್ರೆ ಗಂಡ ಹೆಂಡತಿ ಅಂತ ಅರ್ಥ ಅಲ್ಲ. ಮದುವೆ ಆಗುದು ಬೇಡ, ಹೀಗೆ ಇರುವ ಅಂದ್ರೆ ಹೆಂಡತಿಯ ಹಾಗೆ ಯಾವುದೇ ಸಹಕಾರ ಇದ್ರು ನಾನು ಮಾಡ್ತೇನೆ. ಏನ್ ಬೇಕಿದ್ರು ನಾನು ತಂದು ಕೊಡ್ತೇನೆ. ನಿನ್ನ ಸೇವೆ ಮಾಡ್ಕೊಂಡು ನಾನು ಇರ್ತೇನೆ. ಜನ್ಮಕ್ಕೂ ಆ ಹೆಣ್ಣು ಬೇಡ ಶಿವರಂಜಿನಿ. ಕಿಟ್ಟಿ, ಎಂತ ಯೋಚನೆ ಮಾಡ್ಲಿಕ್ಕೆ ಹೊರಟಿಯೋ? ಏನು ತಪ್ಪು ಅಂತ ನಾನು ಹೇಳುದಿಲ್ಲ. ನನ್ನ ಕುರಿತಾಗಿ ನಿನಗೆ ಅಭಿಮಾನ ಎನ್ನುವುದು ನಿನ್ನ ನಾಲಿಗೆಯಿಂದ ಹೀಗೆ ಆಡಿಸ್ತಾ ಉಂಟು. ಆದರೂ ಆ ಪ್ರಕರಣದಲ್ಲಿ ಹೇಳಿದ್ದೇನೆ, ನಾನು ಕಂಡಂತ ಹೆಣ್ಣು ಹೇಗಿದ್ದಾಳೆ ಅಂತ ಸೂಕ್ಷ್ಮವಾಗಿ ನಿನ್ನ ನಾನು ಹೇಳ ನೋಡುವ.